Good morning, everyone. Welcome to my e-learning class on market analysis and behavior. Today I am starting with Unit 2 Market Forces. ಮಾರುಕಟ್ಟೆಯ ಬಲಗಳು ಅಥವಾ ಪಡೆಗಳು. ಮಾರುಕಟ್ಟೆಗೆ ಬಲಗಳದಾವ ಅಥವಾ ಪಡೆಗಳದಾವ ಅಂತ ಹೇಳಕತ್ತೇವಿ. ದೆನ್ ವಾಟ್ ಈಸ್ ಮಾರ್ಕೆಟ್? ಬಲಗಳನ್ನು ನೋಡೋದಕ್ಕಿಂತ ಮೊದಲು ವಾಟ್ ಈಸ್ ಮಾರ್ಕೆಟ್? ಮಾರ್ಕೆಟ್ ಈಸ್ ಅ ಪ್ಲೇಸ್ ವೇರ್ buyers and sellers meet. In my previous video I explained about the marketing activity where we looked after the buyers and sellers activity. Okay, market means ಮಾರುಕಟ್ಟೆ ಅಂದರೆ ಏನು ಹೇಳಕತ್ತೇವಿ? ಖರೀದಿ ಮತ್ತು ಮಾರಾಟಗಾರರು ಕೂಡುವ ಒಂದು ಸ್ಥಳ ಅಂತ ಹೇಳಿದ್ವಿ. ಈ ಖರೀದಿ ಮತ್ತು ಮಾರಾಟ ಮಾಡುವ ಒಂದು ಸ್ಥಳದಲ್ಲಿ ಬಲಗಳದಾವ ಅಂತ ಹೇಳಕತ್ತಾರ. ಆ ಎರಡೂ ಬಲಗಳು ಯಾವುವು ಅಂತಂದ್ರೆ ಒಂದು ಡಿಮಾಂಡ್ ಐತಿ, ಇನ್ನೊಂದು ಸಪ್ಲೈ ಐತಿ. Because demand and supply is perhaps one of the most fundamental concepts of economics. ಮೂಲಭೂತವಾದಂತಹ ಪರಿಕಲ್ಪನೆಯನ್ನು ಆರ್ಥಿಕತೆಗೆ ತಂದುಕೊಡುವ ಯಾವುವು ಅಂತಂದ್ರೆ ಬೇಡಿಕೆ ಮತ್ತು ಪೂರೈಕೆ ಅಂಥೇಳಿ ಹೇಳ್ತೇವೆ ನಾವು ಅಲ್ಲಿ. ಓಕೆ, ಎನಾಲಿಸಿಸ್ ಆಫ್ ದ ಡಿಟರ್ಮಿನೇಷನ್ ಆಫ್ ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ದ ಮಾರ್ಕೆಟ್ ಈಸ್ ಆ್ಯನ್ ಇಂಡಿಸ್ಪೆನ್ಸಿಬಲ್ ಪಾರ್ಟ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎಕನಾಮಿಕ್ ಥಿಯರಿ. ಯಾವುದೇ ಆರ್ಥಿಕ ಸಿದ್ಧಾಂತದ ವಸ್ತು ವಿಷಯ ಏನೈತಲ್ಲ ಅದು ಸರಕು ಮತ್ತು ಸೇವೆಗಳ ಬೆಲೆಯ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತೇವೆ. ಬೆಲೆಯ ನಿರ್ಧಾರ ಅದರ ಮೇಲೆ ಅವಲಂಬಿತ ಆಗೈತಿ ಅಂತ ಹೇಳ್ತೇವೆ. ಏನ ಅಪ್ ಆ್ಯಂಡ್ ಡೌನ್ಸ್ ಆಗಾಕತ್ತೈತಿ ಅಂತ ಮಾರ್ಕೆಟ್ ಒಳಗೆ ಅಂತಂದ್ರೆ ಅದು ಬೆಲೆಯ ಮುಖಾಂತರ ಐತಿ ಅಂತ ಹೇಳ್ತೇವೆ ನಾವು. ಅದಕ್ಕೆ ಯಾವುದೇ ಮಾರ್ಕೆಟ್ ಒಳಗೆ ಸರಕು ಮತ್ತು ಸೇವೆಗಳ ಬೆಲೆ ನಿರ್ಧಾರ ಪ್ರಮುಖ ಪಾತ್ರವನ್ನು ವಹಿಸತಿ ಮತ್ತು ಅದು ಆರ್ಥಿಕ ಸಿದ್ಧಾಂತವನ್ನು ನಿರ್ಮಾಣ ಮಾಡ್ತತಿ ಅಂತ ಹೇಳ್ತೇವೆ ನಾವು. When an economy is guided by market mechanism, prices are determined by interaction between demand and supply forces. ಯಾವುದೇ ಮಾರ್ಕೆಟ್ ಮೆಕ್ಯಾನಿಸಮ್ ಒಳಗೆ ಬೆಲೆ ಏನೈತಲ್ಲ ಅದು ನಿರ್ಧಾರ ಆಗೋದು ಡಿಮಾಂಡ್ ಮತ್ತು ಸಪ್ಲೈದ ಒಂದು ಫೋರ್ಸ್ ಬಲದ ಮೇಲೆ ಅಂತ ಹೇಳ್ತೇವೆ. ಇದು ಡಿಮಾಂಡ್ ಐತಿ, ಆಮೇಲೆ ಇದು ಸಪ್ಲೈ ಐತಿ. ಅದರ ಒಂದು ಬಲದ ಮೇಲೆ ಏನೈತಿ ಅಂತಂದ್ರೆ ಬೆಲೆಯ ನಿರ್ಧಾರ ಆಕತಿ. ಅದು ಎಲ್ಲಿ ಕೂಡ್ತತ್ತಲ್ಲ ಅಲ್ಲಿ ಬೆಲೆಯ ನಿರ್ಧಾರ ಆಗಿರ್ತದಲ್ಲೇ. ಅಂದ ಕೂಡ ಡಿಮಾಂಡ್ ಆ್ಯಂಡ್ ಸಪ್ಲೈ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎನಿ ಎಕನಾಮಿ ಆರ್ ಮಾರ್ಕೆಟ್. ಅದಕ್ಕೆ ನಾವೇನು ಹೇಳ್ತೇವೆ ಅಂತಂದ್ರೆ ಯಾವುದೇ ಮಾರ್ಕೆಟ್ ಒಳಗೆ ಅಥವಾ ಮಾರುಕಟ್ಟೆ ಒಳಗೆ ಬೇಡಿಕೆ ಮತ್ತು ಪೂರೈಕೆ ಏನೈತಿ ಮಹತ್ವದ ಪಾತ್ರವನ್ನು ವಹಿಸ್ತಾವ. ದೇ ಆರ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ ಏನೈತಲ್ಲ ದೀಸ್ ಆರ್ ದ ರಿಸಲ್ಟ್ಸ್ ಆಫ್ ಡಿಸಿಷನ್ ಟೇಕನ್ ಬೈ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇನ್ ಮಾರ್ಕೆಟ್ ಪ್ಲೇಸ್ ಟು ಬೈ ಆ್ಯಂಡ್ ಸೆಲ್. ಇದೇನು ಡಿಮಾಂಡ್ ಮತ್ತು ಸಪ್ಲೈ ಐತಲ್ಲ ಇದು ಫಲಿತಾಂಶ ಐತಿ. ಎದರ ಫಲಿತಾಂಶ ಐತಿ? ಮಾರುಕಟ್ಟೆ ಒಳಗೆ ಖರೀದಿ ಮಾಡುವವರು ಮತ್ತು ಮಾರಾಟ ಮಾಡುವವರು ಖರೀದಿ ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ಮಾಡಕತ್ತಾರಲ್ಲ ಅದರ ಒಂದು ಫಲಿತಾಂಶ ಐತಲ್ಲೇ. ಓಕೆ, ಅದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ ಮಾರ್ಕೆಟ್ ಆಫ್ ಆ್ಯನ್ ಎಕನಾಮಿ ಕಂಪ್ರೈಸಸ್ ಆಫ್ 2 ಡಿಫ್ರೆಂಟ್ ಗ್ರೂಪ್ ಆಫ್ ಪಾರ್ಟಿಸಿಪೆಂಟ್ಸ್. ಅಲ್ಲಿ ಇಬ್ಬರು ಪಾರ್ಟಿಸಿಪೆಂಟ್ಸ್ ಅದಾರ, ಭಾಗಿದಾರರು ಅದಾರ.
ಒಂದು ಕನ್ಸ್ಯೂಮರ್ಸ್ ಅದಾರ, ಇನ್ನೊಂದು ಪ್ರೊಡ್ಯೂಸರ್ಸ್ ಅದಾರ. ಕನ್ಸ್ಯೂಮರ್ಸ್ ಅಂತಂದ್ರೆ ಬೈಯರ್ಸ್, ಖರೀದಿದಾರರು, ಅನುಭೋಗಿಗಳು. ಪ್ರೊಡ್ಯೂಸರ್ಸ್ ಅಂದ್ರೆ ಸೆಲ್ಲರ್ಸ್, ಉತ್ಪಾದಕರು. ಹೌದಾ? ಡಿಮಾಂಡ್ ಅನಾಲಿಸಿಸ್ ಫೋಕಸಸ್ ಆನ್ ದ ಬಿಹೇವಿಯರ್ ಆಫ್ ಕನ್ಸ್ಯೂಮರ್ಸ್. ಬೇಡಿಕೆ ವಿಶ್ಲೇಷಣೆ ಏನೈತಲ್ಲ ಅದು ಅನುಭೋಗಿಗಳ ವರ್ತನೆಯ ಮೇಲೆ ಗಮನ ಹರಿಸತಿ. ಸಪ್ಲೈ ಅನಾಲಿಸಿಸ್ ಎಕ್ಸಾಮಿನ್ಸ್ ದ ಬಿಹೇವಿಯರ್ ಆಫ್ ಪ್ರೊಡ್ಯೂಸರ್ಸ್. ಪೂರೈಕೆಯ ವಿಶ್ಲೇಷಣೆ ಏನೈತಿ ಉತ್ಪಾದಕರ ವರ್ತನೆಯನ್ನು ವಿಶ್ಲೇಷಿಸ್ತೈತಲ್ಲೇ. ದ ಕನ್ಸ್ಯೂಮರ್ ಇಂಡೈರೆಕ್ಟ್ಲಿ ಟೆಲ್ಸ್ ದ ಪ್ರೊಡ್ಯೂಸರ್ ವಾಟ್ ಟು ಪ್ರೊಡ್ಯೂಸ್ and what he want to buy and how much he is willing to pay based on his actual spending pattern. ಅನುಭೋಗಿ ಏನದಾನಲ್ಲ ಇಂಡೈರೆಕ್ಟ್ಲಿ ಏನು ಮಾಡ್ತಾನ ಅಂತಂದ್ರೆ ಉತ್ಪಾದಕಗ ಎಷ್ಟು ಖರೀದಿ ಮಾಡ್ತೇನಿ, ಆಮೇಲೆ ಎಷ್ಟು ನಾ ಖರ್ಚನ್ನು ಮಾಡಾಕ ರೆಡಿ ಅದೇನಿ ಅಂಥೇಳಿ ತಿಳಿಸ್ಕೊಡ್ತಾನಲ್ಲೇ. ಓಕೆ, ಆ ಹೊತ್ನಾಗ ದ ಪ್ರೊಡ್ಯೂಸರ್ ಸಪ್ಲೈಸ್ ದ ಪ್ರಾಡಕ್ಟ್ ಇಫ್ ಹಿ ಕ್ಯಾನ್ ಮೇಕ್ ಅ ಪ್ರಾಫಿಟ್ ಬೈ ಡೂಯಿಂಗ್ ಸೋ. ಆ ಹೊತ್ನಾಗ ಉತ್ಪಾದಕ ಅದನಲ್ಲ ಸರಕುಗಳ ಪೂರೈಕೆಯನ್ನು ಮಾಡ್ತಾನ ಯಾವಾಗ ಅವಗಣಿಸತಿ ಅವ ಲಾಭವನ್ನು ಗಳಿಸಬಹುದು ಅಂಥೇಳಿ. ದ್ಯಾಟ್ ಮೀನ್ಸ್ ಕನ್ಸ್ಯೂಮರ್ಸ್ ಏನೈತಿ ಡಿಮಾಂಡ್ ಫಿಕ್ಸ್ ಮಾಡ್ತಾರ, ಪ್ರೊಡ್ಯೂಸರ್ ಏನೈತಿ ಸಪ್ಲೈ ಫಿಕ್ಸ್ ಮಾಡಾಕತ್ತಾರ. ಕನ್ಸ್ಯೂಮರ್ಸ್ ಡಿಮಾಂಡನ್ನು ಫಿಕ್ಸ್ ಮಾಡೋದರ ಜೋಡಿ ಅದರ ಬೆಲೆಯನ್ನು ಹೇಳ್ತಾರಲ್ಲೇ, ಪ್ರೈಸ್ ಹೇಳ್ತಾರ. ಅಟ್ ವಾಟ್ ಪ್ರೈಸ್ ದೇ ವಾಂಟ್ ಟು ಪರ್ಚೇಜ್ ಅಂಥೇಳಿ. ಹಂಗೆ ಪ್ರೊಡ್ಯೂಸರ ಸಪ್ಲೈ ಹೇಳ್ತಾನ, ಅದು ಬೇಸ್ಡ್ ಆನ್ ಎದ್ರ ಮೇಲೆ ಐತಿ ಬೆಲೆ, ಯಾವ ಬೆಲೆಯಲ್ಲಿ ಅವ ಮಾರಾಟ ಮಾಡ್ತೀನಿ ಅಂತ ಹೇಳ್ತಾನಲ್ಲ. Your phone's in airplane mode, so I can't help you with that at the moment. So, the forces of demand and supply coordinate to arrive at an equilibrium. ಇದೇನು ಫೋರ್ಸ್ ಐತಲ್ಲ, ಡಿಮಾಂಡದ ಒಂದು ಬೆಲೆದು ಹಂಗೆ ಸಪ್ಲೈದು ಒಂದು ಬೆಲೆದು ಏನು ಫೋರ್ಸ್ ಐತಲ್ಲ ಒಂದು ಇಕ್ವಿಲಿಬ್ರಿಯಮಕ್ಕೆ ಬರ್ತೈತಿ. ಅದ ಇಕ್ವಿಲಿಬ್ರಿಯಮ್ ಪ್ರೈಸ್ ಅಂಥೇಳಿ ಆಗ್ತೈತದಲ್ಲಿ. ಓಕೆ, ಇದೇ ಇಕ್ವಿಲಿಬ್ರಿಯಮ್ ಏನೈತಿ ಪ್ರೈಸ್ ಅಂಥೇಳಿ ಆಗಾಕತ್ತೈತಿ. ಇದನ್ನ ನಾವು ಮಾರ್ಕೆಟ್ ಒಳಗೆ ಯೂಶ್ವಲಿ ಬಾರ್ಗೇನ್ ಅಥವಾ ಜಗ್ಗಾಡೋದು ಅಂತ ಹೇಳ್ತೇವೆ. ಸೆಲ್ಲರೂ ಏನು ಹೇಳ್ತಾನೆ ತನ್ನ ಪ್ರೈಸ್ ಬೆಲೆ ಹೇಳಿರ್ತಾನೆ, ಕನ್ಸ್ಯೂಮರ್ನು ತನ್ನ ಬೆಲೆಯನ್ನು ಹೇಳ್ತಾನೆ. ಇಬ್ಬರು ಕೂಡಿಸಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಆವಾಗ ಬೆಲೆ ನಿರ್ಧಾರ ಆಗ್ತದೆ ಅಲ್ಲೇ. ಓಕೆ, ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಆಫ್ ಔಟ್ಪುಟ್ ವಿಚ್ ಬೆಸ್ಟ್ ಸ್ಯಾಟಿಸ್ಫೈಸ್ ದ ಕನ್ಸ್ಯೂಮರ್ಸ್. ಹಂಗನ ಏನೈತಿ ಔಟ್ಪುಟ್ ಎಷ್ಟಿರಬೇಕು, ಕ್ವಾಂಟಿಟಿ ಎಷ್ಟಿರಬೇಕು, ವಿಚ್ ಶುಡ್ ಸ್ಯಾಟಿಸ್ಫೈ ದ ಕನ್ಸ್ಯೂಮರ್ಸ್ ಅಂಥೇಳಿ ಹೇಳ್ತಾರೆ. ಆ್ಯಂಡ್ ಅದು ಬರೇ ಕನ್ಸ್ಯೂಮರ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಕೊಡಬಾರ್ದಲ್ಲೇ, ಇಟ್ ಶುಡ್ ರೀಪ್ಸ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ಸ್ ಟು ದ ಪ್ರೊಡ್ಯೂಸರ್ಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ಟನ್ನು ಕೊಡಬೇಕೈತದಲ್ಲೇ. ಆವಾಗನ ಏನೈತಲ್ಲ ಇವು ಎರಡು ಫೋರ್ಸಸ್ ಇಕ್ವಿಲಿಬ್ರಿಯಮಕ್ಕೆ ಬರಾಕ ಸಾಧ್ಯ ಐತದಲ್ಲೇ. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಏನೈತಲ್ಲ ಇಬ್ಬರದು ಒಂದು ಲೆವೆಲ್ನಾಗ ಬರ್ತೈತಿ. ಅದಕ್ಕನ್ನು ನಾವೇನಂತೇವಿ ಅಂತಂದ್ರೆ ಡಿಮಾಂಡ್ ಆ್ಯಂಡ್ ಸಪ್ಲೈ ಆರ್ ದ ಮಾರ್ಕೆಟ್ ಫೋರ್ಸಸ್ ಅಂಥೇಳಿ ಹೇಳ್ತೇವೆ ನಾವು. ಓಕೆ, ಡಿಮಾಂಡ್ ಆ್ಯಂಡ್ ಸಪ್ಲೈ ಆರ್ ದ ಮಾರ್ಕೆಟ್ ಫೋರ್ಸಸ್ ಆರ್ ಮಾರುಕಟ್ಟೆಯ ಬಲಗಳು ಅಂಥೇಳಿ ಹೇಳ್ತೇವೆ. ದೆನ್ ವಾಟ್ ಈಸ್ ಡಿಮಾಂಡ್? ಡಿಮಾಂಡ್ ಈಸ್ ನಾಟ್ ಅ ಡಿಸೈರ್ ನಾರ್ ಇಟ್ ಈಸ್ ಅ ವಾಂಟ್. ಇದು ಆಶೆನೂ ಅಲ್ಲ, ಬಯಕೆನೂ ಅಲ್ಲ. ಅಕಾರ್ಡಿಂಗ್ ಟು ಎಕನಾಮಿಕ್ಸ್ it is not a desire, not a want.
ಅರ್ಥಶಾಸ್ತ್ರದ ಪ್ರಕಾರ ಬೇಡಿಕೆ ಎಂಬ ಪರಿಕಲ್ಪನೆ ಏನೈತಲ್ಲ ವಿಶೇಷ ಅರ್ಥವನ್ನು ತಗೊಂಡೈತಲ್ಲೇ. ಬೇಡಿಕೆ ಆಶೆನೂ ಅಲ್ಲ, ಬಯಕೆಗಿಂತ ಭಿನ್ನ ಐತಿ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ದ್ಯಾಟ್ ಮೀನ್ಸ್ ಡಿಸೈರ್ ಆರ್ ವಾಂಟ್ ಮೀನ್ಸ್ ಟು ಹ್ಯಾವ್ ಸಮಥಿಂಗ್ ಆರ್ ಎಕ್ಸ್ಪೆಕ್ಟ್ ಸಮಥಿಂಗ್ ಅಂತ ಆಗ್ತೈತೆ ಅದಲ್ಲಿ. ಡಿಮಾಂಡ್ ಈಸ್ somewhat different than that. It refers to how much of product or service is desired by buyers. ಅಂದ್ರೆ ಫಿಕ್ಸ್ ಕ್ವಾಂಟಿಟಿ ಹೇಳಾಕತ್ತೈತಿ. ಬರೇ ಡಿಸೈರ್ ಇಲ್ಲ ಅಲ್ಲೇ, ಬರೇ ಡಿಸೈರ್ ಇಲ್ಲ. ಫಸ್ಟಿಗೆ ಡಿಸೈರ್ ಅಂತ ಹೇಳ್ತೇವೆ ನಾವಲ್ಲೇ. ಓಕೆ, ಆಮೇಲೆ ಏನು ಹೇಳ್ತೇವೆ? ದ ಕ್ವಾಂಟಿಟಿ ಡಿಮಾಂಡೆಡ್ ಈಸ್ ದ ಅಮೌಂಟ್ ಆಫ್ ಪ್ರಾಡಕ್ಟ್ ಪೀಪಲ್ ಆರ್ ವಿಲ್ಲಿಂಗ್ ಟು ಬೈ. ವಸ್ತುವನ್ನು ಪಡೆಯುವ ಆಸೆ ಅಷ್ಟ ಅಲ್ಲ, ವಸ್ತುವನ್ನು ಕೊಂಡುಕೊಳ್ಳುವ ಮನಸ್ಸನ್ನು ಸಹ ಅದು ತೋರಿಸ್ತತಿ. ಫಾರ್ ಅ ಸರ್ಟನ್ ಪ್ರೈಸ್, ಒಂದು ನಿರ್ಧಾರಿತ ಬೆಲೆಗೆ. ಡಿಮಾಂಡ್ ಫಾರ್ ಅ ಗೂಡ್ಸ್ ಬೈ ಅ ಕನ್ಸ್ಯೂಮರ್ ಈಸ್ ನಾಟ್ ದ ಸೇಮ್ ಥಿಂಗ್ ಆಸ್ ಹೀಸ್ ಡಿಸೈರ್ ಟು ಬೈ ಇಟ್. ಒಂದು ವಸ್ತುವನ್ನು ಖರೀದಿ ಮಾಡುವ ಇಚ್ಛೆ ಹೊಂದುವುದು ಬೇರೆ, ಆಮೇಲೆ ಒಂದು ಸರಕನ್ನು ಬೇಡಿಕೆಗೆ ಸಲ್ಲಿಸುವುದನ್ನು ಬೇರೆ. ಯಾಕಂದ್ರೆ ಅ ಡಿಸೈರ್ ಬಿಕಮ್ಸ್ ಅ ಡಿಮಾಂಡ್ ಓನ್ಲಿ ವೆನ್ ಇಟ್ ಈಸ್ ಇಫೆಕ್ಟಿವ್. ದ್ಯಾಟ್ ಮೀನ್ಸ್ ಗಿವನ್ ದ ಪ್ರೈಸ್ ಆಫ್ ದ ಗುಡ್, ದ ಕನ್ಸ್ಯೂಮರ್ ಶುಡ್ ಬಿ ಬೋತ್ willing and able to pay for the quantity which he wants to buy. That means ಫಸ್ಟಿಗೆ ಡಿಸೈರ್ ಇಚ್ಛೆಯನ್ನು ವ್ಯಕ್ತಪಡಿಸಿದ, ಖರೀದಿ ಮಾಡ್ತೀನಿ ಅಂತ ಹೇಳಿದ. ಬರೀ ಇವೆರಡ ಕಂಡೀಷನ್ಸ್ ಫುಲ್ಫಿಲ್ ಆದ್ರೆ ಉಪಯೋಗ ಇಲ್ಲ ಅಲ್ಲೇ. ಅದರದ್ದು ಇಫೆಕ್ಟಿವ್ನೆಸ್ಸೂ ಇರಬೇಕಲ್ಲೇ. ಆ ಇಫೆಕ್ಟಿವ್ನೆಸ್ ಯಾವಾಗ ಬರ್ತೈತಿ? ಈ ಶುಡ್ ಬಿ ಏಬಲ್ ಇನಫ್ ಟು ಪೇ. ಅಂದ್ರೆ ಅದನ್ನು ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು. ದ್ಯಾಟ್ಸ್ ವೈ 3 things are essential for desire for a commodity to become effective demand. ಒಂದು ಬೇಡಿಕೆ ಸಲ್ಲಿಸಿದಾರ ಅಂತಂದ್ರೆ ಅದು ಪ್ರಮುಖ 3 ಅಂಶಗಳನ್ನು ಹೊಂದಿರಬೇಕು. ದಟ್ ಈಸ್ ವಿಲ್ಲಿಂಗ್ನೆಸ್ ಟು ಪೇ, ಎಬಿಲಿಟಿ ಟು ಪೇ for the commodity and desire for the commodity. That means ವಸ್ತುವನ್ನು ಪಡೆಯುವ ಆಸೆ, ಆ ವಸ್ತುವನ್ನು ಕೊಂಡುಕೊಳ್ಳುವ ಮನಸ್ಸು, ಆಗ ಆ ವಸ್ತುವನ್ನು ಕೊಂಡುಕೊಳ್ಳುವ ಸಾಮರ್ಥ್ಯ ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. Therefore, the essentials of demand are ಬೇಡಿಕೆಯ ಅವಶ್ಯಕತೆಗಳು ಯಾವ್ಯಾವು ಅದಾವ ಅಂತಂದ್ರೆ ಡಿಸೈರ್ ಮನಸ್ಸು, ಕೊಂಡುಕೊಳ್ಳುವ ಮನಸ್ಸು. ವಿಲ್ಲಿಂಗ್ನೆಸ್ ಫಸ್ಟ್ ಡಿಸೈರ್ ಆಸೆ, ಎರಡನೇದು ಮನಸ್ಸು ವಿಲ್ಲಿಂಗ್ನೆಸ್, ಮೂರನೇದು ಸಾಮರ್ಥ್ಯ ಎಬಿಲಿಟಿ. ಈ 3 ಅಂಶ ಡಿಮಾಂಡ್ದೊಳಗೆ ಇರಬೇಕು. ದೆನ್ ಡಿಮಾಂಡ್ ಈಸ್ ಅ ಡಿಸ್ಕ್ರಿಪ್ಷನ್ ಆಫ್ ಆಲ್ ಕ್ವಾಂಟಿಟೀಸ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ದ್ಯಾಟ್ ಅ ಬೈಯರ್ ವುಡ್ ಬಿ ವಿಲ್ಲಿಂಗ್ ಟು ಪರ್ಚೇಸ್ ಅಟ್ ಆಲ್ ಪ್ರೈಸಸ್. ಅಂದ್ರೆ ಬೇಡಿಕೆ ಅಂದ್ರೆ ಒಂದು ನಿರ್ದಿಷ್ಟ ಮಾರುಕಟ್ಟೆಯಲ್ಲಿ ಪ್ರತಿ ಕಾಲಘಟ್ಟದಲ್ಲಿ ವಿವಿಧ ಬೆಲೆಗಳಲ್ಲಿ ಕೊಂಡುಕೊಳ್ಳಲಾಗುವ ಸರಕುಗಳ ವಿವಿಧ ಪ್ರಮಾಣ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ದ ಡಿಮಾಂಡ್ ಫಾರ್ ಎನಿ ಕಮಾಡಿಟಿ ಆರ್ ಸರ್ವಿಸ್ ಇಸ್ ದ ಕ್ವಾಂಟಿಟಿ ದ್ಯಾಟ್ ವಿಲ್ ಬಿ ಪರ್ಚೇಸ್ಡ್ at any given price per unit of time.
ಪ್ರತಿ ಕಾಲದ ಘಟ್ಟ ಅಂತ ಹೇಳಕತ್ತೇವಿ. ಸೊ ಡಿಮಾಂಡ್ ಈಸ್ ಆಲ್ವೇಸ್ ಆಟ್ ಅ ಪ್ರೈಸ್. ಡಿಮಾಂಡ್ ಏನೈತಿ ಅಂತಂದ್ರೆ ಡಿಮಾಂಡನ್ನು ಡಿ ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೇವೆ. ಇಟ್ ಈಸ್ ಫಾರ್ ಪ್ರೈಸ್. ಬರೀ ಪ್ರೈಸ್ ಅಷ್ಟೇ ಹೇಳಕತ್ತಿಲ್ಲ ನಾವಲ್ಲೇ. ಇಟ್ ಶುಡ್ ಬಿ ಎಕ್ಸ್ಪ್ರೆಸ್ಡ್ ವಿತ್ ಟೈಮ್. ಇದು ಸಮಯಕ್ಕನುಗುಣವಾಗಿ ಇರ್ತತಿ, ಒಂದು ಕಾಲಘಟ್ಟದೊಳಗಿರ್ತತಿ. ದೇರ್ ಫೋರ್ ಡಿಮಾಂಡ್ ಈಸ್ explained or defined as the demand for any commodity or service is the quantity that will be purchased at any given price per unit of time ಅಂತ ಹೇಳಕತ್ತೇವಿ. ಬೇಡಿಕೆ ಎಂದರೆ ಬಯಸಿದ ವಸ್ತುಗಳನ್ನು ಕೊಳ್ಳಲು ಸಾಕಾಗುವಷ್ಟು ಹಣದ ಬೆಂಬಲ ಪಡೆದ ಬಯಕೆ ಐತಿ. ಒಂದು ನಿರ್ದಿಷ್ಟ ಮಾರುಕಟ್ಟೆಯಲ್ಲಿ ಪ್ರತಿ ಕಾಲಘಟ್ಟದ ವಿವಿಧ ಬೆಲೆಗಳಲ್ಲಿ ಕೊಂಡುಕೊಳ್ಳುವ ಸರಕುಗಳ ವಿವಿಧ ಪ್ರಮಾಣ ಐತಿ ಅಂತ ಹೇಳ್ತೇವೆ. ಇದೇನೈತಿ ಅಂತಂದ್ರೆ ಡಿಮಾಂಡ್ ಡೆಫಿನೇಷನ್ ಆಯಿತು. ಹೌ ಇಂಪಾರ್ಟೆಂಟ್ ಡಿಮಾಂಡ್ ಈಸ್ ಟು ಪ್ರೊಡ್ಯೂಸ್ ಅ ಪ್ರಾಡಕ್ಟ್ ಅಂತ ಹೇಳಕತ್ತೇವಿ. ವಿದೌಟ್ ಡಿಮಾಂಡ್ ದೇರ್ ಈಸ್ ನೋ ಸಪ್ಲೈ. ಡಿಮಾಂಡ್ ಇಲ್ಲ ಅಂತಂದ್ರೆ ಸಪ್ಲೈನೂ ಇಲ್ಲ. ಯಾಕಂತಂದ್ರೆ ಬಯ್ಯರ್ ಇರಲಿಲ್ಲ ಅಂತಂದ್ರೆ ಸೆಲ್ಲರ ಇರಂಗಿಲ್ಲ. ಇಟ್ ಈಸ್ ಇಂಟರ್ ರಿಲೇಟೆಡ್. ಓಕೆ, seller has to satisfy the buyer's desire by producing the product. ಅದಕ್ಕೆ ಬೇಸಿಕಲಿ ಏನಿರ್ಬೇಕಂತ ಹೇಳ್ತೇವೆ ಮಾರ್ಕೆಟ್ ಫೋರ್ಸ್ ಒಳಗೆ ಡಿಮಾಂಡ್ ಅಂತ ಹೇಳ್ತೇವೆ. ಬೇಡಿಕೆ ಇರಬೇಕು. ಸೊ ಇನ್ ಮೈ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ದ ಲಾ ಆಫ್ ಡಿಮಾಂಡ್ and determinants of demands and elasticity of demand. Thank you for watching my video. Please like, share and subscribe my channel for further updates. Thank you.